ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ. ವೆಲ್ಕಮ್ ಟು ಸಿಂಪಲ್ ಲೈಫ್ ಇನ್ ಒಮಾನ್. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೆಲ್ಲ ತುಂಬ ಥ್ಯಾಂಕ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾನಿವತ್ತು ಎಗ್ ಗ್ರೇವಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೆ. ಮೊದಲೇ ನಾವು ಎಗ್ನ ಬೇಯಿಸಿಟ್ಕೊಬೇಕಾಗುತ್ತೆ. ಆನಂತರ ಈ ರೀತಿ ಒಗ್ಗರಣೆಯನ್ನು ಮಾಡ್ಕೊಬೇಕು. ಫಸ್ಟು ನಾನಿಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಗೆ ಶುಂಠಿಯನ್ನು ಫಸ್ಟು ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ. ಆನಂತರ ಇದಕ್ಕೆ ಟೊಮೊಟೊ ಹಣ್ಣು ಹಾಕ್ತಾಯಿದ್ದೀನಿ. ಟೊಮೊಟೊ ಹಣ್ಣು ಹಾಕಿ ತುಂಬ ಚೆನ್ನಾಗಿ ಹುರ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ತುಂಬ ಚೆನ್ನಾಗಿ ಹುರ್ಕೊಂಡು ಆನಂತರ ನಾವು ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಬೇಕು. ಬೇಡ ಅಂದರೆ ಸ್ಕಿಪ್ಪು ಮಾಡ್ಬೋದು, ಯಾಕಂದರೆ ಮೊದಲಿಗೆ ನಾವು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀವಿ. ಅದಕ್ಕೋಸ್ಕರ ನಾನಿಲ್ಲಿ ಹಾಕ್ತಾಯಿದ್ದೀನಿ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆನಂತರ ಇದಕ್ಕೆ ಚಕ್ಕೆ, ಲವಂಗ, ಏಲಕ್ಕಿ ಏನೆಲ್ಲ ಮಸಾಲ ಪದಾರ್ಥಗಳಿರುತ್ತೆ ಅದನ್ನು ಹಾಕ್ಕೊಬೇಕು. ಇದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಒಂದ್ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಇದು ತುಂಬ ತಿಕ್ಕಾಗೂ ಇರುತ್ತೆ. ರೊಟ್ಟಿ, ಚಪಾತಿ ಮತ್ತು ಪರೋಟ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಈವನ್ ಕಡುಬಿಗೂ ಕೂಡ ಮಾಡ್ಕೊಬೋದು. ಇದಕ್ಕೆ ನಾನಿಲ್ಲಿ ಚಕ್ಕೆ, ಲವಂಗ, ಏಲಕ್ಕಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಂಡಾದಮೇಲೆ ಇದನ್ನು ತುಂಬ ಚೆನ್ನಾಗಿ ಹುರ್ಕೊಬೇಕು. ಇದು ಹುರ್ಕೊಂಡಾದ ನಂತರ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಟೀ ಸ್ಪೂನಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಹೇಗೆ ಕಾಣ್ತಾ ಇದೆ ಅಂಥೇಳಿ. ಈ ರೀತಿ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡಾದ ನಂತರ ಒಂದು ಕುಕ್ಕರಿಗೆ ಸ್ವಲ್ಪ ಬೇಳೆಯನ್ನು ಹಾಕಬೇಕು. ನಾನಿಲ್ಲಿ ಮಸೂರ್ ದಾಲನ್ನು ತೊಗೊಂಡಿದ್ದೀನಿ. ನೀವು ಬೇಕಿದ್ದರೆ ತೊಗರಿ ಬೇಳೆಯನ್ನು ತೊಗೊಬೋದು, ಚೆನ್ನಾಗಾಗತ್ತೆ. ನಾನಿಲ್ಲಿ ಮಸೂರ್ ದಾಲನ್ನು ಯೂಸ್ ಮಾಡೋ ಅಂಥದ್ದು, ಅದಕ್ಕೆ ಮಸೂರ್ ದಾಲನ್ನು ತೊಗೊಂಡಿದ್ದೀನಿ. ಆನಂತರ ಚೆನ್ನಾಗಿ ಅದನ್ನು ವಾಶ್ ಮಾಡ್ಕೊಂಡ ನಂತರ ನಾವಿಲ್ಲಿ ಹುರಿದಿಟ್ಟಿರೋ ಎಲ್ಲ ಮಸಾಲವನ್ನು ಅದಕ್ಕೆ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ನೀರನ್ನು ಹಾಕಿ ಕುಕ್ಕರಲ್ಲಿ 2ರಿಂದ 3 ವಿಷಲ್ ತೊಗೊಂಡ್ಮೇಲೆ ಈ ರೀತಿ ಆಗುತ್ತೆ. ಆನಂತರ ಆ ಒಂದು ಬೇಳೆಯನ್ನು ಈ ರೀತಿ ಮಿಕ್ಸಿಲಿ ತುಂಬ ಚೆನ್ನಾಗಿ ರುಬ್ಕೊಂಡು ಬರಬೇಕು. ಅದಕ್ಕೆ ನಾವೀಗ ಎಲ್ಲ ಮಸಾಲ ಪುಡಿಗಳನ್ನು ಆ್ಯಡ್ ಮಾಡಬೇಕಾಗತ್ತೆ. ಬಿಸಿ ಇದ್ದಾಗ ರುಬ್ಬಕ್ಕೆ ಹೋಗಬೇಡಿ, ಸ್ವಲ್ಪ ತಣ್ಣ ಆರಿದ ಮೇಲೆ ಇದನ್ನ ರುಬ್ಕೊಂಬರ್ಬೇಕು. ಇದಕ್ಕೆ ನಾನು ಸ್ವಲ್ಪ ಈಗ ಖಾರದ ಪುಡಿ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ನೀವು ಖಾರದ ಪುಡಿ ಹಾಕೊಬೋದು. ನಾನಿಲ್ಲಿ ಓನ್ಲಿ 1 ಸ್ಪೂನಷ್ಟು ಖಾರದ ಪುಡಿಯನ್ನು ಯೂಸ್ ಮಾಡಿದ್ದೀನಿ. ಹಾಗೆ 1 ಸ್ಪೂನಷ್ಟು ನಾನಿಲ್ಲಿ ಕೊತ್ತಂಬರಿ ಪುಡಿಯನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ 1 ಟೀ ಸ್ಪೂನಲ್ಲಿ 1/4 ಟೀ ಸ್ಪೂನಷ್ಟು ನಾನಿಲ್ಲಿ ಜೀರಿಗೆ ಪುಡಿ ಹಾಗೆಯೇ ಗರಂ ಮಸಾಲವನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಅರಿಶಿಣವನ್ನು ಹಾಕ್ತಾಯಿದ್ದೀನಿ. ನಂತರ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ಈ ರೀತಿ ಕಾಣಬೇಕು. ಆ ನಂತರ ನಾವು ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆಯಿಂದ ಒಗ್ಗರಣೆಯನ್ನು ಮಾಡ್ಕೊಬೇಕು. ಆ ನಂತರದಲ್ಲಿ ಇದಕ್ಕೆ ನಾವು ಸ್ವಲ್ಪ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಬೇಕು. ಕಸೂರಿ ಮೇಥಿ ಆ್ಯಡ್ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ ಎಲ್ಲ ಒಂದು ಗ್ರೇವಿಗಳ ಫ್ಲೇವರು. ಅದಕ್ಕೋಸ್ಕರ ಎಲ್ಲ ಒಂದು ಗ್ರೇವಿಗಳಿಗೂ ನಾನು ಈ ಕಸೂರಿ ಮೇಥಿಯನ್ನು ಆ್ಯಡ್ ಮಾಡ್ತೀನಿ. ಈ ಕಸೂರಿ ಮೇಥಿಯನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು, ಸುಟ್ಟೋಗೋ ಥರ ಆಗಬಾರ್ದು. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅಷ್ಟೇ. ಆ ನಂತರ ನಾವು ಈ ಒಂದು ಸ್ವಲ್ಪ ಫ್ರೈ ಆದ ನಂತರ ನಾವು ಈಗ ರುಬ್ಬಿಟ್ಟಿದ್ವಲ್ಲ ಮಸಾಲ, ಆ ಮಸಾಲವನ್ನು ಈ ಒಂದು ಒಗ್ಗರಣೆಗೆ ಹಾಕಬೇಕು. ತುಂಬ ನೀರು ಥರ ಮಾಡ್ಕೊಬೇಡಿ, ಆವಾಗ ಗ್ರೇವಿ ತುಂಬ ಚೆನ್ನಾಗಿ ಬರಲ್ಲ. ಒಂದು ತಿಕ್ನೆಸ್ ಇದ್ದಾಗ ತುಂಬ ಚೆನ್ನಾಗಿರುತ್ತೆ ಗ್ರೇವಿ. ಇದು ರೊಟ್ಟಿ, ಚಪಾತಿ ಹಾಗೆಯೇ ದೋಸೆ ಅದಕ್ಕೆಲ್ಲ. ಈಗ ನಾನೀಗ ಇದಕ್ಕೆ ಮಸಾಲವನ್ನು ಮಿಕ್ಸ್ ಮಾಡಿದ್ದೀನಿ. ರುಬ್ಬಿಟ್ಟಿರೋ ಮಸಾಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಇದು ಕುದಿಲಿಕ್ಕೆ ಬಿಡಬೇಕು. ನಾವು ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ಇದ್ರ ಹಸಿ ವಾಸನೆ ಎಲ್ಲ ಹೋಗಿ ತುಂಬ ಚೆನ್ನಾಗಿ ಬಾಯ್ಲ್ ಆಗಬೇಕು. ನೀವು ಇಲ್ಲಿ ನೋಡ್ಬೋದು ಈ ಮಸಾಲ ಹೇಗೆ ಕಾಣ್ತಿದೆ ಅಂಥೇಳಿ. ಈಗ ಇನ್ನು ಜಸ್ಟ್ ಇದು ನಾನು ಇಟ್ಟಿರೋದು ಅಷ್ಟೇ, ನಿಧಾನಕ್ಕೆ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದಿಸ್ಬೇಕು. ನಾವು ಬೇಳೆ ಹಾಕಿರೋದ್ರಿಂದ ಚೆನ್ನಾಗಿ ಕುದಿಸಿಲ್ಲ ಅಂದರೆ ಹಾಳಾಗಿಬಿಡತ್ತೆ. ಅದಕ್ಕೆ ಈ ರೀತಿ ಚೆನ್ನಾಗಿ ಕುದ ನಂತರ ನಾವು ಬೇಯಿಸಿಟ್ಟಿರುವಂತಹ ಎಗ್ಗನ್ನು 2 ಭಾಗಗಳನ್ನಾಗಿ ಮಾಡಿ ಹಾಕ್ತಾ ಹೋಗಬೇಕು. ಇದನ್ನು ಹಾಕಿದ ನಂತರ ಸಡನ್ನಾಗಿ ನಾವು ಯಾವುದೇ ರೀತಿಯಾಗಿ ಇದನ್ನು ತಿರುಗಿಸ್ಲಿಕ್ಕೆ ಹೋಗಬಾರ್ದು. ಜಸ್ಟ್ ಹಾಗೆಯೇ ಇದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬೇಕು. ಯಾಕಂದರೆ ಮಸಾಲ ಆಲ್ರೆಡಿ ಚೆನ್ನಾಗಿ ಕುದ್ದಿರೋದ್ರಿಂದ ಮತ್ತೆ ಇದನ್ನು ಸೌಟ್ ಹಾಕಿ ಒಂದು ತಿರುಗಿಸೋ ಅಂಥ ಒಂದು ನೆಸೆಸಿಟಿ ಇರಲ್ಲ. ಜಸ್ಟ್ ಈ ಥರ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಾಯ್ಲ್ ಆಗಲಿಕ್ಕೆ ಬಿಟ್ಟು ಅದನ್ನು ಆಫ್ ಮಾಡಿದ್ರೆ ಆಗುತ್ತೆ. ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಾಯಿದೆ. ನಾನು ಈಗ ಆಫ್ ಮಾಡಿದ್ದೀನಿ. ಆ ನಂತರ ನನ್ನ ಮಗನಿಗೆ ಸ್ಕೂಲ್ ಇತ್ತು ಅಂಥೇಳಿ ಬ್ರೆಡ್ ಆಮ್ಲೆಟ್ ಮಾಡ್ಕೊಡೋಣ ಅಂತ ಮಾಡಿಕೊಡ್ತಾ ಇದ್ದೆ. ಆಲ್ರೆಡಿ ಈ ರೆಸಿಪಿ ತೋರಿಸಿದ್ದೀನಿ ನಾನು, ಅದಕ್ಕೋಸ್ಕರ ತೋರಿಸ್ಲಿಕ್ಕೆ ಹೋಗಲಿಲ್ಲ. ಇದು ಸ್ಕೂಲಿಗೆ ಅಂಥೇಳಿ ಮಾಡಿದ್ದು. ಆನಂತರ ಅವನಿಗೆ ಮನೇಲಿ ಪರೋಟ ಮತ್ತು ಎಗ್ ಗ್ರೇವಿನ ಮಾಡಿಕೊಟ್ಟಿದ್ದೆ.
ಇಲ್ಲಿ ನೋಡಿ ಈ ರೀತಿ ಎಲೆಕ್ಟ್ರಿಕ್ ಸ್ಕೂಟರ್ಗಳನ್ನೇ ಇಲ್ಲೆಲ್ಲ ಯೂಸ್ ಮಾಡೋ ಅಂಥದ್ದು. ನಾವೀಗ ಹೇರ್ ಕಟ್ ಮಾಡಿಸ್ಕೊಂಬರೋಣ ಸಣ್ಣ ಪಾಪುಗೆ ಅಂಥೇಳಿ ಹೋಗ್ತಾ ಇದ್ವಿ. ಇದು ನೋಡಿ ಇಲ್ಲಿ ಭಜನ್ ಅಂತ ಇರುತ್ತೆ, ಅಲ್ಲೆಲ್ಲ ನಮಗೆ ಬೇಡದೇ ಇರೋ ವಸ್ತುಗಳನ್ನೆಲ್ಲ ತಂದು ಹಾಕ್ಬೋದು. ನೀವೆಲ್ಲೇ ಹೋದರೂ ಇಲ್ಲಿ ಕಿಂಗ್ ಫೋಟೋಗಳನ್ನು ಹಾಕೇ ಇರ್ತಾರೆ. ನೀವು ಇಲ್ಲಿ ನೋಡ್ತಾ ಇರೋದು ಕಿಂಗ್ ಫೋಟೋ, ಇವರು ಹಳೆ ಕಿಂಗ್ ಇಲ್ಲಿಂದು. ಆನಂತರ ನನ್ನ ಮಗನಿಗೆ ಕಟಿಂಗ್ ಮಾಡ್ಸೋಕ್ಕಂತ ಕಟಿಂಗ್ ಶಾಪಲ್ಲಿ ಬಂದು ಕೂತಿದ್ದೀವಿ. ನೋಡ್ತಾ ಇದ್ದಾನೆ ಎಲ್ಲ ಕಟಿಂಗ್ ಮಾಡಿಸ್ಕೊತಿರೋದನ್ನ. ಒಂಥರ ಹೆದರ್ಕೊಂಡಿದ್ದ, ಆಟ ಆಡ್ತಿದ್ದಾನೆ ಕೂತ್ಕೊಂಡು. ಹೆಂಗೆ ಅಳ್ತಾನೋ ಏನೋ ಅಂಥೇಳಿ ನಾವು ಹೆದರ್ಕೊಂಡು ಕೂತ್ಕೊಂಡಿದ್ವಿ. ಯಾಕಂತ ಅಂದರೆ ಮಾಮೂಲಿ ಎಲ್ಲ ಕೂರಲ್ಲ, ಏನೋ ತುಂಬ ಗಲಾಟೆ ಮಾಡ್ತಾನೆ, ಒಬ್ಬರು ಹಿಡ್ಕೊಳ್ಲಿಕ್ಕೆ ಬೇಕು. ಮಕ್ಕಳು ಹಾಗೆ ಅಲ್ವಾ, ಕಟಿಂಗ್ ಅಂತ ಅಂದರೆ ಕೂರೋದೇ ಇಲ್ಲ. ನಮ್ಮ ದೊಡ್ಡ ಪಾಪುನೂ ಹಾಗೆ ಮಾಡ್ತಿದ್ದ. ಅವನು ನಿಯರ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಹೋಗೋ ತನಕ ಅವ್ನು ಕೂರ್ತಾನೆ ಇರಲಿಲ್ಲ ಕಟಿಂಗಿಗೆ. ಈಗ ಪರವಾಗಿಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂಥೇಳಿ. ತುಂಬ ಚೆನ್ನಾಗಿ ಕ್ಲೀನ್ಲಿಯಾಗಿ ಮೇಂಟೈನ್ ಮಾಡಿರ್ತಾರೆ. ಇವನಿಗೆ ಇಲ್ಲೇ ಕರ್ಕೊಂಡು ಹೋಗೋದು ಯಾವಾಗಲೂ ನಾವು. ಇಲ್ಲೊಬ್ಬ ಹುಡುಗ ಇದ್ದಾರೆ, ಅವರು ತುಂಬ ಚೆನ್ನಾಗಿ ಹೇರ್ ಕಟ್ ಮಾಡ್ತಾರೆ ಇವನಿಗೆ. ಬಟ್ ಇವತ್ತು ಅವ್ರು ಸಿಗಲಿಲ್ಲ, ಅವ್ರಿಗೆ ಕಸ್ಟಮರ್ ಇದ್ದರು ಅಂಥೇಳಿ ಬೇರೆ ಯಾರೋ ಸಿಕ್ಕಿದ್ರು, ಅವ್ರು ಮಾಡ್ತಿದ್ದಾರೆ. ನೋಡಿ ಇಲ್ಲಿ ಹೇರ್ ಕಟ್ಟಿಗೆ ಕೂತ್ಕೊಂಡಿದ್ದಾನೆ. ಯಾಕೋ ಸುಮ್ಮನೆ ಕೂತ್ಕೊಂಡಿದ್ದಾನೆ ಈ ಸತಿ. ಹೇಗೆ ಕಾಣ್ತಿದ್ದಾನೆ ಅಂತ ಹೇಳಿ ಕಮೆಂಟ್ ಮಾಡಿ. ಯಾವಾಗಲೂ ಈ ಥರ ಕೂತ್ಕೊಂತಿರ್ಲಿತ್ತು, ಫಸ್ಟ್ ಟೈಮ್ ಈ ರೀತಿ ಕೂತ್ಕೊಂಡಿರೋದು ನಮಗೂ ಆಶ್ಚರ್ಯ ಆಗಿಬಿಡ್ತು. ಯಾಕೋ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾನಲ್ಲ ಅಂತ ಹೇಳಿ. ನೋಡಿ ಸುಮ್ಮನೆ ಕೂತ್ಕೊಂಡು ಮಾಡಿಸ್ಕೊತಿದ್ದಾನೆ, ಭಾಳ ಗ್ರೇಟು. ಅವ್ರ ಅಣ್ಣ ಮಾತ್ರ ಯಾವುದೇ ಕಾರಣಕ್ಕೂ ಕೂರ್ತಾ ಇರಲಿಲ್ಲ, ಇವನು ಕೂತ್ಕೊಂಡಿದ್ದಾನೆ, ಪರವಾಗಿಲ್ಲ. ನೋಡಿ ನೋಡ್ತಾ ಇರೋದು ಖುಷಿ ಆಗ್ತಾ ಇದೆ ಅವನಿಗೆ ಕಟಿಂಗ್ ಮಾಡಿಸ್ಕೊಳ್ಲಿಕ್ಕೆ. ನೋಡಿ ಹೇಗೆ ನೋಡ್ತಿದ್ದಾನೆ, ನೋಡಿ ಹೇಗೆ ಕಾಣ್ತಿದ್ದಾನೆ ಕಮೆಂಟ್ ಮಾಡಿ ಹೇಳಿ. ಇಲ್ಲಿ ತುಂಬ ನೀಟಾಗಿ ಕಟಿಂಗ್ ಮಾಡಿ ಕಳಿಸ್ತಾರೆ. ಹಾಗೆ ಯಾವಾಗ ಹೋದಾಗಲೂ ಒಂದೊಂದು ಜ್ಯೂಸ್ ಕೊಟ್ಟು ಕಳಿಸ್ತಾರೆ, ಅದಕ್ಕೋಸ್ಕರ ಇಲ್ಲಿಗೆ ಹೋಗೋಕ್ಕೆ ಇಷ್ಟಪಡ್ತಾರೆ ಮಕ್ಕಳು. ಈ ರೀತಿಯಾಗಿ ತುಂಬ ಸಣ್ಣದಾಗಿ ಕಟಿಂಗ್ ಮಾಡಿಸ್ತಾ ಇದ್ವಿ ನಾವು. ಮತ್ತು ಈಗ ಮಳೆಗಾಲದಲ್ಲಿ ತಲೆ ಸ್ನಾನ ಎಲ್ಲ ಮಾಡಿಸ್ದಾಗ ಶೀತ ಎಲ್ಲ ಆಗುತ್ತೆ ಅಂತ ಹೇಳಿ ನೋಡಿ ಲಾಸ್ಟಿಗೆ ಎಲ್ಲ ಹೇರ್ ಡ್ರೈಯರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ನೋಡಿ ಕಟಿಂಗ್ ಆದಮೇಲೆ ಈ ರೀತಿ ಕಾಣ್ತಾ ಇದ್ದಾನೆ. ಹಾಗೆ ಈವ್ನಿಂಗ್ ನಾವು ಗ್ರ್ಯಾಂಡ್ ಮಾಲಿಗೆ ಹೋಗ್ಬರೋಣ ಅಂಥೇಳಿ ಹೊರಟ್ವಿ. ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು, ಅದಕ್ಕೋಸ್ಕರ ಹೋಗ್ಬರೋಣ ಅಂತ ಹೊರಟ್ವಿ. ನೋಡಿ ಇಲ್ಲಿ ಪಾರ್ಕಿಂಗ್ ಸಿಗೋದೇ ಕಷ್ಟ, ತುಂಬ ಅಂದರೆ ತುಂಬ ಜನಗಳಿರ್ತಾರೆ ಇಲ್ಲಿ. ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಯಾವಾಗಲೂ ಇಲ್ಲಿ ಪಾರ್ಕಿಂಗ್ ಸಿಗೋದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ನಂತರ ನಾವು ಅಲ್ಲಿ ಫ್ರಂಟಲ್ಲೇ ಹೋಗಿ ಪಾರ್ಕ್ ಮಾಡೋಣ ಅಂಥೇಳಿ ಹೋಗಿ ಪಾರ್ಕ್ ಮಾಡ್ತಾ ಇದ್ವಿ. ನೋಡಿ ಇಲ್ಲಿ ಹ್ಯಾಂಡಿಕ್ಯಾಪ್ಟಿಗಂತಲೂ ಪಾರ್ಕಿಂಗ್ ಇರುತ್ತೆ, ಅಲ್ಲೇ ಯಾರಾದರೂ ಪಾರ್ಕ್ ಮಾಡಿಬಿಟ್ರೆ ನಾರ್ಮಲಿ ಇರೋವಂಥವ್ರು ಬಂದು ಆರೋಪಿಯಿಂದ ಫೈನ್ ಹಾಕ್ತಾರೆ, ಫೋಟೋ ಎಲ್ಲ ತೊಗೊಂಡು. ಅಲ್ಲಿ ಪಾರ್ಕಿಂಗ್ ಮಾಡೋಂಗೆ ಇಲ್ಲ ಹ್ಯಾಂಡಿಕ್ಯಾಪ್ಗಳನ್ನು ಬಿಟ್ಟು. ನಾವೀಗ ಮುಂದೆ ಹೋಗಿ ಪಾರ್ಕ್ ಮಾಡ್ತಾ ಇದ್ದೀವಿ. ಇಲ್ಲಿ ಅದೇ ಪಾರ್ಕಿಂಗ್ದೇ ಪ್ರಾಬ್ಲಮ್ಮು, ಯಾಕಂತಂದರೆ ಅಷ್ಟೊಂದು ಜನ ಇರ್ತಾರೆ ಇಲ್ಲಿ. ಆನಂತರ ನನ್ನ ಮಗನಿಗೆ ಇಲ್ಲೊಂದು ಕಾರ್ ಕಾಣ್ತು, ಅವನಿಗೆ ಕಾರ್ ಕ್ರೇಜ್ ತುಂಬ ಇದೆ. ಅಮ್ಮ ಫೋಟೋ ತಗೋ ಅಂತ ಹೇಳಿ ಇದು ಮಾಡ್ತಾಯಿದ್ದ. ಆನಂತರ ನನ್ನ ಹಸ್ಬೆಂಡು ಮತ್ತು ನನ್ನ ಸಣ್ಣ ಮಗ ಒಳಗಡೆ ಹೋಗ್ತಾ ಇದ್ದಾರೆ ಎಂಟ್ರೆನ್ಸಿಂದ. ಈಗ ನಾವು ಹೋಗ್ತಾ ಇದ್ದೀವಿ. ಇದಕ್ಕೆ 5-6 ಎಂಟ್ರೆನ್ಸ್ ಇದೆ, ಅಷ್ಟು ದೊಡ್ಡ ಇದೆ ಈ ಮಾಲು. ಆನಂತರ ನಾನು ನನ್ನ ಮಗ ಹೋಗ್ತಾ ಇದ್ವಿ. ಯಾವಾಗಲೂ ಅವರಿಬ್ಬರು ಮುಂದೆ, ನಾವಿಬ್ಬರು ಹಿಂದೆ. ಇವತ್ತು ನನ್ನ ಮಕ್ಕಳು ಇಬ್ಬರು ಸೇಮ್ ಕಲರ್ ಸೇಮ್ ಡ್ರೆಸ್ಗಳನ್ನೇ ಹಾಕಿದ್ರು. ಇವು ನನ್ನ ದೊಡ್ಡ ಮಗನೇ ಅವನನ್ನು ರೆಡಿ ಮಾಡಿದ್ದ ಹಾಕಿ, ಇಬ್ಬರು ಒಂದೇ ಥರ ಡ್ರೆಸ್ ಹಾಕ್ಕೊಳ್ತೀವಿ ಅಮ್ಮ ಅಂಥೇಳಿ. ಇಲ್ಲಿ ನೋಡಿ ಇಲ್ಲಿ R&B ಇದೆ, ಆ ಕಡೆ ಲುಲ್ಲು ಹೈಪರ್ ಮಾರ್ಕೆಟ್ ಇದೆ. ಎಲ್ಲ ಕಡೆಯೂ ಲುಲ್ಲು ಇದ್ದೇ ಇರುತ್ತೆ ಇಲ್ಲೆಲ್ಲ ಮಾಲ್ಗಳಲ್ಲಿ. ಇಲ್ಲಿ ನೋಡಿ ಈಗ ನಾವು R&Bಗೆ ಹೋದ್ವಿ ಫಸ್ಟು. ಬಟ್ಟೆಗಳನ್ನು ತೊಗೊಳೋದು ಇದ್ದಿಲ್ಲ, ಅದಕ್ಕೆ ನೆಕ್ಸ್ಟು ಬೇರೆ ಶಾಪಲ್ಲಿ ಸ್ವಲ್ಪ ಶೂ ಎಲ್ಲ ಬೇಕಿತ್ತು, ಅದಕ್ಕೆ ಶೂ ಎಲ್ಲ ನೋಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲೆಲ್ಲ ಒಮಾಂಟೆಲ್, ಓರಿಡೋ ಈ ರೀತಿಯೇ ಯೂಸ್ ಮಾಡೋವಂಥದ್ದು. ಒಮಾಂಟೆಲ್ ತುಂಬ ಹೈಯೆಸ್ಟಲ್ಲಿ ಯೂಸ್ ಮಾಡ್ತಾರೆ ಸಿಮ್ ಕಾರ್ಡ್ಗಳನ್ನೆಲ್ಲ. ನೋಡಿ ಈ ರೀತಿ ಕಾಣ್ತಾ ಇದೆ ಎಲ್ಲ. ಈ ರೀತಿ ಡೈಮಂಡ್ ಸೆಟ್ಗಳೆಲ್ಲ ಇರುತ್ತೆ. ಇದು ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಈ ಡೈಮಂಡ್ ಸೆಟ್ಗಳು. ನನ್ನ ಮಗ ನಂಗೆ ಯಾವಾಗಲೂ ಹೇಳ್ತಿರ್ತಾನೆ, ನೋಡಿ ಇದು ನಿನ್ನ ಸೆಕ್ಷನ್ ಅಂತ ಹೇಳಿ. ಹಾಗೆ ಸೆಂಟು ಪರ್ಫ್ಯೂಮ್ಗಳ ಅಂಗಡಿಗಳಂತೂ ತುಂಬ ಇರುತ್ತೆ. ಹಾಗೆ ತುಂಬ ಕಾಸ್ಟ್ಲಿನೂ ಇರುತ್ತೆ. ನಿಯರ್ಲಿ 100 ರಿಯಲು 200 ರಿಯಲು ಈ ರೀತಿ ಎಲ್ಲ ಪರ್ಫ್ಯೂಮ್ಗಳು ಸೆಂಟ್ಗಳು ಸಿಗುತ್ತೆ ಇಲ್ಲೆಲ್ಲ. ಹಾಗೆ ಇಲ್ಲಿ ಇದು ಮೇನ್ ಬರ್ತಾ ಇರೋದು, ಇದು ಮಾಲ್ ಎಂಟ್ರೆನ್ಸ್, ಇಲ್ಲಿಂದ ಬರ್ಬೋದು. ಬಟ್ ನಾವು ಬ್ಯಾಕ್ ಸೈಡಿಂದ ಬಂದ್ವಿ. ಮಾಲ್ ಎಂಟ್ರೆನ್ಸ್ ಮೇನ್ ಅಲ್ಲಿಂದನೇ ಇರುತ್ತೆ. ಹಾಗೆ ಇಲ್ಲಿ ತುಂಬ ಬಟ್ಟೆ ಅಂಗಡಿಗಳು ತುಂಬ ಇದೆ. ನೋಡಿ ಈ ರೀತಿಯಾಗಿ ಸೆಂಟ್ಗಳೆಲ್ಲ ಕಡೆನೂ ಕೊಡ್ತಾ ಇರ್ತಾರೆ. ಹಾಗೆ ನಾವಿಲ್ಲಿ ಸೆಂಟರ್ ಪಾಯಿಂಟು ಮತ್ತು ಸ್ಪ್ಲ್ಯಾಶು ಹಾಗೆಯೇ ಮ್ಯಾಕ್ಸಲ್ಲಿ ನೋಡೋಣ ಅಂಥೇಳಿ ಬಂದ್ವಿ. ಮ್ಯಾಕ್ಸಲ್ಲಿ ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಎಲ್ಲ ಇರುತ್ತೆ, ಅಲ್ಲಿ ಹೋದ್ವಿ. ಬಟ್ ಅಲ್ಲಿ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಆನಂತರ ನಾವಿಲ್ಲಿ ಶೂ ಎಕ್ಸ್ಪ್ರೆಸ್ಸಿಗೆ ಬಂದ್ವಿ. ಶೂ ಬೇಕಿತ್ತು ಮಗನಿಗೆ ಅಂಥೇಳಿ. ಅಲ್ಲಿ ನೋಡಿ ಇವನೊಂದು ಚಾಕ್ಲೇಟ್ ತೊಗೊಂಬಂದ.
ಅಲ್ಲಿದ್ದ ಕ್ಯಾಶಿಯರು ಅವನ ಹತ್ರ ಮಾತಾಡಿ ಇವನಿಗೆ ಹಾಯ್ ಹೇಳಿ ಒಂದು ದೊಡ್ಡ ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ಟು ಕಳಿಸಿದ್ರು ಇವನಿಗೆ ಹೋದಲ್ಲೆಲ್ಲ ಇದೊಂದು ಅಡ್ವಾಂಟೇಜ್ ತುಂಬ ಚೆನ್ನಾಗಿ ತೊಗೊತಾನೆ. ನೋಡಿ ಇದಿಷ್ಟು ಇಲ್ಲಿ ಈ ಕಡೆಯಿಂದನೂ ಮಾಲ್ ಎಂಟ್ರೆನ್ಸ್ ಇದೆ, ಹಾಗೆ ಇಲ್ಲೊಂದು ಕೆಫೆ ಕೂಡ ಇದೆ. ಇಲ್ಲಿಂದನೂ ಮಾಲ್ ಎಂಟ್ರೆನ್ಸ್ ಇದೆ. ನಾನು ಹೇಳ್ದಂಗೆ ಇದಕ್ಕೆ 5-6 ಎಂಟ್ರೆನ್ಸ್ಗಳಿದ್ದಾವೆ. ಇವನು ವಾಕಿಂಗ್ ಸ್ಟೈಲ್ ನೋಡಿ, ಇವನು ದೊಡ್ಡ ಮಗಂದು ಹೆಂಗೆ ಬರ್ತಾ ಇದ್ದಾನೆ ಅಂತ ಹೇಳಿ. ಈಗ ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಿತ್ತು, ನೋಡೋಣ ಅಂಥೇಳಿ ಬಂದ್ವಿ. ಬಟ್ ಯಾವುದು ಅಷ್ಟೊಂದು ಇಷ್ಟ ಆಗಿಲ್ಲ ಕಲೆಕ್ಷನ್ಸ್ ಇಲ್ಲಿ. ಆನಂತರ ಸ್ವಲ್ಪ ಶೂ ಎಲ್ಲ ಬೇಕಿತ್ತು ಮಕ್ಕಳಿಗೆ, ಶೂ ತೊಗೊಂಡು ಹಾಗೆಯೇ ಬ್ಯಾಗ್ ಸ್ವಲ್ಪ ಬೇಕಿತ್ತು, ತೊಗೊಂಡು ಬಂದ್ವಿ. ಇಲ್ಲಿ ನೋಡಿ ಮಕ್ಕಳು ಅಂತ ಅಂದರೆ ಆಟದ ಏನೊಂದು ಟಾಯ್ಸ್ಗಳಿರುತ್ತೆ ಅದ್ರ ಹತ್ರನೇ ಹೋಗುವಂಥದ್ದು. ಇಬ್ಬರು ಅಲ್ಲೇ ಹೋಗಿ ತೊಗೊಳ್ತಾ ಇದ್ದರು. ಆನಂತರ ಮನೆ ಕಡೆ ಹೊರಟ್ವಿ ನಾವು. ಆಲ್ರೆಡಿ ರಾತ್ರಿ 8:30 ಆಗಿತ್ತು. ನಾವು 4:30ಗೆಲ್ಲ ಇಲ್ಲಿಂದ ಹೋಗಿದ್ವಿ. ಬಟ್ ಶಾಪಿಂಗ್ ಮಾಡ್ತಾ ಹೋದರೆ ಅದೇ ಥರ ಅಲ್ವಾ, ಟೈಮ್ ಆಗಿದ್ದೇ ಗೊತ್ತಾಗಲ್ಲ. 8:30 ಆಗಿಬಿಟ್ಟಿತ್ತು, ಮತ್ತು ಲೇಟ್ ಆಗತ್ತೆ ಅಂತೇಳಿ ಹೊರಟ್ವಿ. ಇದು ನೋಡಿ ರಾತ್ರಿ ಈ ಥರ ಕಾಣ್ತಾ ಇದೆ ಕ್ಲಾಕ್ ಟವರ್ ಹತ್ರ ಎಲ್ಲ. ಇನ್ನು ಖರೀಫ್ ಎಲ್ಲ ಸ್ಟಾರ್ಟ್ ಆದಾಗ ಇಲ್ಲೆಲ್ಲ ಟ್ರಾಫಿಕ್ ತುಂಬ ಇರುತ್ತೆ. ಇದಿಷ್ಟು ಜಾಗ ಒಂದೊಂದು ನಾವು ಆ ಕಡೆಯಿಂದ ಪಾಸ್ ಆಗಲಿಕ್ಕೆ ಸುಮಾರು ಅರ್ಧ ಗಂಟೆ ಆಗುತ್ತೆ. ನೋಡಿ ಈ ಆಫೀಸ್ ಓಪನ್ ಆಗಿದೆ ಈಗ. ಇಲ್ಲೆಲ್ಲ ತುಂಬ ವರ್ಕಿಂಗ್ ಕೆಲಸ ಎಲ್ಲ ಮುಗಿದು ಈಗ ಆಲ್ರೆಡಿ ಓಪನ್ ಆಗಿದೆ. ಇಲ್ಲೆಲ್ಲ ತುಂಬ ಜನ ಇರ್ತಾರೆ ಈಗೆಲ್ಲ. ಆನಂತರ ಮನೆಗೆ ಬಂದ್ವಿ. ನೋಡಿ ಎಷ್ಟು ಶಾಪಿಂಗ್ ಆಗಿದೆ, ತುಂಬ ಏನಲ್ಲ, ಒಂದು ಸ್ವಲ್ಪ ತೊಗೊಂಬಂದಿರೋದಷ್ಟೇ. ಇದು ನನಗೊಂದು ಬ್ಯಾಗ್ ಬೇಕಿತ್ತು. ಯಾವಾಗಲೂ ನಾನು ಮನೆಗೆ ಹೋಗುವಾಗ ಮನೆಯವರಿಗೆ ಎಲ್ಲ ಬ್ಯಾಗ್ ತೊಗೊಂಡು ಹೋಗ್ತಿದ್ದೆ. ನಾನು ಯಾವಾಗಲೂ ತೊಗೊಳೋದು ಕಮ್ಮಿ ಇತ್ತು. ಈ ಸತಿ ನನಗಂತಲೇ ಒಂದು ಬ್ಯಾಗ್ ತೊಗೊಂಡೆ. ಸ್ವಲ್ಪ ದೊಡ್ಡ ಬ್ಯಾಗ್ ಬೇಕಿತ್ತು ಅಂತೇಳಿ ಇಷ್ಟ ತೊಗೊಂಡಿರಲಿಲ್ಲ. ಸ್ವಲ್ಪ ದೊಡ್ಡ ಬ್ಯಾಗು ಅಂತೇಳಿ ಇದನ್ನು ತೊಗೊಂಡೆ. ಆನಂತರ ನನ್ನ ಮಗನಿಗೆ ವೈಟ್ ಶೂ ಬೇಕಿತ್ತು ಸ್ಕೂಲಿಗೆ. ಹಾಗೆ ಇದೊಂದು ಸ್ಮಾಲ್ ಪಿಲ್ಲೋ, ನೆಕ್ ಪಿಲ್ಲೋ, ಹಾಗೆ ಒಂದು ವಾಟ್ರ್ ಬಾಟಲ್ ತೊಗೊಂಡ್ಬಂದ್ವಿ. ಆನಂತರ ನನ್ನ ದೊಡ್ಡ ಮಗನಿಗೆ ಹಾಗೆ ಪ್ಯಾಂಟ್ಗಳು ಬೇಕಿತ್ತು, ಪ್ಯಾಂಟ್ಗಳನ್ನು ತೊಗೊಂಡ್ಬಂದ್ವಿ. 2 ಪ್ಯಾಂಟ್ ತೊಗೊಂಡ್ವಿ ಅವನಿಗಷ್ಟೇ. ಆನಂತರ ಬಂದು ಮರುದಿನ ಇದನ್ನೆಲ್ಲ ವಾಶ್ ಮಾಡಿ ಆಯಿತು ಕೂಡ. ವಾಶ್ ಮಾಡಿದೆ ನನ್ನ ಬಟ್ಟೆಗಳನ್ನು ಮಕ್ಕಳಿಗೆ ಹಾಕೋದಿಲ್ಲ. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಮುಂದಿನ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲಾಗ್ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.